ಕಾನೂನು ವ್ಯಾಪ್ತಿಯೊಳಗೆ ಬರೋದಿದೆ. ಸಂಬಂಧಪಟ್ಟ ಸಿವಿಲ್ ವ್ಯಾಪ್ತಿ ಇದ್ರೆ ಅದಕ್ಕೆ ಕೋರ್ಟ್ ಹೋಗಿ, ನಮ್ಮ ವ್ಯಾಪ್ತಿ ಇದ್ರೆ ನಾವೇ ಅದಕ್ಕೆ ಕ್ರಮ ತಗೋತೀವಿ. ಇಷ್ಟನ್ನು ಈ ಸಂದರ್ಭದಲ್ಲಿ ಹೇಳ್ತೀವಿ. ಅದನ್ನು ಮೀರಿ ಯಾರೂ ಕೂಡ ಅನಗತ್ಯವಾಗಿ ಕಾನೂನು ಉಲ್ಲಂಘನೆ ಕೆಲಸಗಳನ್ನ ಮಾಡಬೇಡಿ ಅಂತ ಹೇಳಿ ಇಬ್ಬರು ಪಾರ್ಟಿಗೆ ಕೂಡ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಅದಕ್ಕೆ 29ನೇ ತಾರೀಕು ಒಂದು ತೀರ್ಮಾನ ಮಾಡಿ ಕೋರ್ಟ್ ಪಾರ್ಟಿಗೆ ಬುದ್ಧಿ ಹೇಳ್ತೀವಿ. ಈ ಕೆಲಸನ ನಾವು ಮಾಡ್ತೀವಿ. ಅದಕ್ಕೆ ದಯಮಾಡಿ ಉಳಿದಂತೆ ಯಾವುದೇ ನೀವು ಓದಿ ನಾವು ಏನಿದೆ ಕ್ರಮ ಇದೆ. ನಮ್ಮ ಇಲಾಖೆ ಮತ್ತೆ ಮತ್ತೊಂದೇನಾರ ಬಂತಂದ್ರೆ ಸಂಬಂಧಪಟ್ಟ ನ್ಯಾಯ ಹೇಗೆ ಡೈರೆಕ್ಟ್ ಸರ್ ಏನ್ ಕೊಟ್ಟಿದ್ದೀರಾ ಓದಿ ಸರ್, ಏನ್ ಮನವಿ ಕೊಟ್ಟಿದ್ದೀರಾ ಓದಿ ಸರ್. ನೀವು ಓದ್ರಿ ಅದನ್ನು ಮೀರಿ ಮಾಡ್ತಾರೆ. ಗೊತ್ತಾಗಿಲ್ಲ ಓದಿ ನೀನ್ ಓದೋಣ ಓದ್ರಿ. ಬುಧವಾರ ಸಂತೆ ಬರ್ತಾರೆ ಜನ, ಅಲ್ಲೇ ಕೊಡ್ತಾರೆ, ರಾಗಿ ಕೇಂದ್ರಕ್ಕೆ ಹೆಬ್ಬೆಟ್ ಕೊಡ್ತಾರೆ, ಅವ್ರು ಏನೈತೋ ಅವ್ರು ಇದು ಮಾಡ್ತಾರೆ. ಸುಮ್ಮನೆವಾಗಿ ಶಾಸಕರು ಈಗ ನಮ್ಮಲ್ಲಿ ಖಾತೆ ಆಗ್ತಿರ್ಲಿಲ್ಲ, ಬಾಣಿಗಳು ಕೆಲವೆಲ್ಲ ಅಧಿಕಾರಿಗಳು ಬಹಳ ದುಡ್ಡಿನ ಆಸೆ ಇದು ಮಾಡ್ಕೊಂಡು ಪೆಂಡಿಂಗ್ ಇಟ್ಕೊಳ್ತಾ ಇದ್ರು. ಪ್ರತಿ ತಿಂಗಳು ಕೂಡ ಶಾಸಕರು ಏನ್ ಮಾಡ್ತಾ ಇದಾರೆ, ಜನಸ್ಪಂದನ ಕಾರ್ಯಕ್ರಮ ಅಂತ ಹೇಳಿ ಇಡೀ ತಾಲೂಕಿನಲ್ಲಿ ಒಂದು ಕಡೆ ತಹಸೀಲ್ದಾರ್ ಆಫೀಸ್ ಅಲ್ಲಿ ರೈತರ ಬಗ್ಗೆ ಏನ್ ತೊಂದರೆ ಆಗಿದೆ, ಅವ್ರಿಗೆ ಕಾನೂನಲ್ಲಿ ಅವಕಾಶ ಇದೆ ಇಮ್ಮಿಡಿಯೇಟ್ ಈ ಕಾಯ ಮಾತಾಡೋಣ. ಧನ್ಯವಾದಗಳು. ಈಗ ಬಗೆಹಳ್ಳಿ ಮನೋಹರ್ ಅವರು ಸಭೆಯನ್ನು ಉದ್ದೇಶಿಸಿ ಮಾತಾಡ್ತಾರೆ. ಎಲ್ಲರೂ ನಮಸ್ಕಾರ.